ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನೆಂದರೆ, 30 ವರ್ಷ ಆದ್ರೂ ಸಹ ನಮ್ಮ ಸೌಂದರ್ಯ ಹೇಗೆ ಕಾಪಾಡ್ಕೊಳ್ಬೇಕು ಮತ್ತೆ ಫಿಟ್ನೆಸ್ ಯಾವ ತರ ನಾವು ಮೇಂಟೈನ್ ಮಾಡಬೇಕು ಅದನ್ನ ನೋಡ್ತಾ ಬರೋಣ. ಮೊದಲನೇದು, ಪ್ರತಿದಿನ 7 ರಿಂದ 8 ಗಂಟೆ ನಿದ್ದೆ. 30ರ ನಂತರ ದೈಹಿಕ ಸಿರಿ ಹಾಗೂ ತ್ವಚೆಯ ಸೌಂದರ್ಯ ಕಾಪಾಡಿಕೊಳ್ಳಲು ದಿನದಲ್ಲಿ ಕನಿಷ್ಠ 7 ರಿಂದ 8 ಗಂಟೆ ನಿದ್ದೆ ಮಾಡಲೇಬೇಕು. ಇದು ದೇಹ ಹಾಗೂ ಮನಸ್ಸು ಎರಡಕ್ಕೂ ಬಹಳ ಮುಖ್ಯ. ನಿದ್ದೆಯ ಕೊರತೆಯು ಮುಖದ ಮೇಲೆ ಪ್ರತಿಫಲಿತವಾಗುತ್ತದೆ. ಇದು ಮನಸ್ಸಿನ ಚಟುವಟಿಕೆ ಮತ್ತು ಮನಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತದೆ. ವಯಸ್ಸಿನ ಲಕ್ಷಣಗಳು ಎದ್ದು ಕಾಣಲು ಇದು ಕಾರಣವಾಗುತ್ತದೆ. ಆ ಕಾರಣಕ್ಕೆ ಪ್ರತಿದಿನ ಗುಣಮಟ್ಟದ ನಿದ್ದೆ ಮಾಡುವುದು ಬಹಳ ಮುಖ್ಯ. 2ನೇದು, ಸಾಕಷ್ಟು ನೀರು ಕುಡಿಯಿರಿ. ಪ್ರತಿನಿತ್ಯ ಸಾಕಷ್ಟು ನೀರು ಕುಡಿಯುವುದು ದೇಹದ ಆಂತರಿಕ ಹಾಗೂ ಬಾಹ್ಯ ಸೌಂದರ್ಯ ಎರಡಕ್ಕೂ ಬಹಳ ಮುಖ್ಯ. ಇದು ಆರೋಗ್ಯಕರ ಚರ್ಮ, ಹಸಿವನ್ನು ನಿಯಂತ್ರಿಸುವುದು, ನಮ್ಮ ಮೆದುಳಿನ ಆರೋಗ್ಯ ಎಲ್ಲದಕ್ಕೂ ಅವಶ್ಯ. ನಿರ್ಜಲೀಕರಣ ಸಮಸ್ಯೆಯು ಪಿಗ್ಮೆಂಟೇಷನ್ಗೆ ಕಾರಣವಾಗುತ್ತದೆ. ಇದು ಅಕಾಲಿಕ ವಯಸ್ಸಿನ ಲಕ್ಷಣಗಳನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳ ಹೆಚ್ಚಳಕ್ಕೂ ಕಾರಣವಾಗುತ್ತದೆ. ಇದರೊಂದಿಗೆ ನೀರಿನಾಂಶ ಇರುವ ಆಹಾರ ಪದಾರ್ಥಗಳ ಸೇವನೆ, ಮಾಯಿಶ್ಚರೈಸಿಂಗ್ ಬಳಕೆ ಕೂಡ ಬಹಳ ಮುಖ್ಯವಾಗುತ್ತದೆ. 3ನೇದು, ತ್ವಚೆಯ ಆರೈಕೆಯ ದಿನಚರಿಯನ್ನು ತಪ್ಪಿಸಬೇಡಿ. ನಿಮಗೆ ಎಷ್ಟೇ ಸುಸ್ತಾಗಿರಲಿ, ನಿಮ್ಮ ಮೂಡ್ ಹೇಗೆ ಇರಲಿ, ಪ್ರತಿನಿತ್ಯ ತ್ವಚೆಯ ಆರೈಕೆಯ ದಿನಚರಿಯನ್ನು ತಪ್ಪಿಸಬಾರದು. ಕ್ಲೆನ್ಸರ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ಗಳ ಬಳಕೆಯು ಆರೋಗ್ಯಕರ ತ್ವಚೆಗೆ ಬಹಳ ಮುಖ್ಯ. ಇವು ಸೂರ್ಯನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತವೆ. ಸುಕ್ಕು, ನೆರಿಗೆಯಂತಹ ಸಮಸ್ಯೆಗಳ ನಿವಾರಣೆಗೂ ಇದು ಅವಶ್ಯ. ವಾರದಲ್ಲಿ 2 ಬಾರಿ ವೇಟ್ ಲಿಫ್ಟ್ ಮಾಡುವುದು. ವಾರದಲ್ಲಿ 2 ಬಾರಿ ಭಾರ ಎತ್ತುವ ವ್ಯಾಯಾಮಗಳಲ್ಲಿ ತೊಡಗುವುದು ಮುಖ್ಯವಾಗುತ್ತದೆ. ಇದರಿಂದ ಸ್ನಾಯುಗಳು ಸದೃಢಗೊಳ್ಳುತ್ತವೆ, ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ. ಚಲನಶೀಲತೆ ಮತ್ತು ನಮ್ಯತೆ ವ್ಯಾಯಾಮಗಳು ಗಾಯಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಜೀವನ ಕ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ನಿಮ್ಮನ್ನು ದೀರ್ಘಕಾಲದವರೆಗೆ ಸಕ್ರಿಯವಾಗಿರಿಸುತ್ತದೆ. ಇನ್ನ ಇದು ಮುಖ್ಯವಾದ ಅಂಶ, ಮಾನಸಿಕ ಆರೋಗ್ಯ. ಸೌಂದರ್ಯ ಎನ್ನುವುದು ಕೇವಲ ದೇಹಕ್ಕೆ ಮಾತ್ರ ಸಂಬಂಧಿಸಿಲ್ಲ. ಮಾನಸಿಕ ಪರಿಣಾಮಗಳು ಮುಖದ ಮೇಲೆ ವ್ಯಕ್ತವಾಗುತ್ತದೆ. ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವ್ಯಾಯಾಮಗಳು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಮೆದುಳನ್ನು ಚುರುಕುಗೊಳಿಸುತ್ತದೆ. ಓದುವುದು, ಸಂಗೀತ ಪರಿಕರಗಳನ್ನು ನುಡಿಸುವುದನ್ನು ಕಲಿಯುವುದು, ಹೊಸ ಹವ್ಯಾಸಗಳನ್ನು ಕಲಿಯುವುದು, ಸುಡುಕು, ಪಜಲ್ನಂತಹ ಆಟಗಳನ್ನು ಆಡುವುದು, ಈ ಮೂಲಕ ನಿಮ್ಮ ಮೆದುಳನ್ನು ಕ್ರಿಯಾಶೀಲವಾಗಿರಿಸಿಕೊಳ್ಳಲು ಅಭ್ಯಾಸ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ. ಥ್ಯಾಂಕ್ ಯು.